ಬಿಜೆಪಿಯಿಂದ ಆಪರೇಷನ್ ಕೇರಳ. ಮುಸ್ಲಿಮರ ಮನೆ ಮನೆಗೆ ಬಿಜೆಪಿ ಲೀಡರ್ಸ್. ಫಲ ಕೊಡುತ್ತಾ ಅಮಿತ್ ಶಾ ತಂತ್ರ. ನಮಸ್ಕಾರ ಸ್ನೇಹಿತರೆ. ಇಡೀ ದೇಶ ಬಿಹಾರ ಚುನಾವಣೆ, ಸರ್ ಗಲಾಟೆ, ಆರ್ಎಸ್ಎಸ್ ವಿವಾದ ಅಂತ ಮುಳುಗಿರೋ ಹೊತ್ತಲ್ಲಿ ಕೇರಳದಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗ್ತಿವೆ. ಹಿಂದುತ್ವವೇ ನಮ್ಮ ಸಿದ್ಧಾಂತ ಅಂತಿರೋ ಬಿಜೆಪಿ ಕೇರಳದಲ್ಲಿ ಕುತೂಹಲಕಾರಿ ಹೆಜ್ಜೆ ಇಟ್ಟಿದ್ದು ಆಪರೇಷನ್ ಕೇರಳ ಶುರು ಮಾಡಿದೆ. ದಿಢೀರಂತ ಮುಸ್ಲಿಮರ ಮನೆ ಮನೆ ತಲುಪುವ ಕ್ಯಾಂಪೇನ್ ಹಮ್ಮಿಕೊಂಡು ಅವರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಮಾಡ್ತಿದೆ. ಖುದ್ದು ಕೇರಳ ಬಿಜೆಪಿ ಅಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಇದರ ಹೊಣೆ ಹೊತ್ತಿದ್ದು, ನಾವು ಮುಸ್ಲಿಂ ವಿರೋಧಿಗಳಲ್ಲ ಅಂತೇಳ್ತೀವಿ ಅಂದಿದ್ದಾರೆ. ಮನೆ ಮನೆಗೂ ನಮ್ಮ ಕಾರ್ಯಕರ್ತರು ವಿಸಿಟ್ ಮಾಡ್ತಾರೆ ಅಂದಿದ್ದಾರೆ. ಇದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆ ಹುಟ್ಟುಹಾಕಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಹಿಂದೂ ಮುಸ್ಲಿಂ ರಾಜಕಾರಣ ಪೀಕ್ಗೆ ಹೋಗ್ತಿರೋ ಟೈಮಲ್ಲಿ ಬಿಜೆಪಿ ಇದೆಂತ ಹೆಜ್ಜೆ ಇಡ್ತಿದೆ ಅಂತ ಎಲ್ರೂ ಅಚ್ಚರಿ ಕಣ್ಣಿಂದ ನೋಡ್ತಿದ್ದಾರೆ. ಪ್ರಧಾನಿ ಮೋದಿ ಕೂಡ ಅಲ್ಪಸಂಖ್ಯಾತ ನಾಯಕರನ್ನ ಮೀಟ್ ಮಾಡಿದ್ದಾರೆ. ಹಾಗಿದ್ರೆ ಕೇರಳದಲ್ಲಿ ಬಿಜೆಪಿ ಮಾಡ್ತಿರೋ ಕೆಲ್ಸಕ್ಕೆ ಫಲ ಸಿಗತ್ತಾ? ಅಸಲಿಗೆ ಇದರ ಹಿಂದಿರೋ ಉದ್ದೇಶ ಏನು? ಈ ಹೆಜ್ಜೆ ಅಮಿತ್ ಶಾ ಅವರ ಪಕ್ಷಕ್ಕೆ ಸಕ್ಸಸ್ ತರುತ್ತಾ ಅಥವಾ ಉಲ್ಟಾ ಹೊಡೆಯುತ್ತಾ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಕಡೆ ತನಕ ಮಿಸ್ ಮಾಡ್ದೆ ನೋಡಿ. ಮುಸ್ಲಿಮರ ಮನೆ ಮನೆಗೆ ಬಿಜೆಪಿ, ನಾವು ನಿಮ್ಮ ವಿರೋಧಿಗಳಲ್ಲ. ಹೌದು ಸ್ನೇಹಿತರೆ, ಬಿಹಾರ ಚುನಾವಣೆಯಲ್ಲಿ ಜಿದ್ದಾಜಿದ್ದಿನ ಯುದ್ಧ ನಡೆಸಿರೋ ಬಿಜೆಪಿ ಕೇರಳದಲ್ಲಿ ಈ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದಕ್ಕೆ ವಿಕಸಿತ್ ಕೇರಳ ಅನ್ನೋ ಹೆಸರನ್ನ ಕೂಡ ಕೊಟ್ಟಿದ್ದು ರಾಜ್ಯಾದ್ಯಂತ ಜಾರಿಗೆ ತರಲಾಗ್ತಿದೆ. ಈ ಬಗ್ಗೆ ಕೇರಳ ಬಿಜೆಪಿ ಅಧ್ಯಕ್ಷ, ಮಾಜಿ ಕೇಂದ್ರ ಸಚಿವ ಅಮಿತ್ ಶಾ ಅವರ ಅತ್ಯಾಪ್ತ ಕೂಡ ಆಗಿರೋ ರಾಜೀವ್ ಚಂದ್ರಶೇಖರ್ ಮಾಹಿತಿ ಹಂಚಿಕೊಂಡಿದ್ದಾರೆ. ನಾವು ಮುಸ್ಲಿಮರಿಗೆ ಮನವರಿಕೆ ಮಾಡ್ಕೊಡ್ಬೇಕು, ಅದಕ್ಕೆ ಇದನ್ನ ಲಾಂಚ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಬಿಜೆಪಿ ಅನ್ನೋದು ಸಮುದಾಯಗಳನ್ನ ಮೀರಿದ ಪಕ್ಷ ಅಂತ ಹೇಳಬೇಕಿದೆ. ಎಲ್ಲರೊಂದಿಗೆ ಎಲ್ಲರ ಅಭಿವೃದ್ಧಿಗೋಸ್ಕರ ಅನ್ನೋ ನಿಟ್ಟಿನಲ್ಲಿ ನಾವು ಇನಿಷಿಯೇಟಿವ್ ಶುರು ಮಾಡ್ತಿದ್ವಿ. ಈ ಅಭಿಯಾನ ಜನರನ್ನ ಫೂಲ್ ಮಾಡೋಕೆ ಮಾಡ್ತಿರೋದಲ್ಲ, ಇದು ವೋಟ್ಗೋಸ್ಕರ ಅಲ್ಲ. ಬದಲಿಗೆ ಬಿಜೆಪಿ ಬಗ್ಗೆ ಮುಸ್ಲಿಮರಿಗೆ ಇರೋ ಭಯವನ್ನ ಹೋಗಲಾಡಿಸೋಕೆ ಮಾಡ್ತಿದ್ದೀವಿ. ನಾವು ಮುಸ್ಲಿಮರ ವಿರೋಧಿಯಲ್ಲ ಅಂತ ಮನವರಿಕೆ ಮಾಡ್ಕೊಳ್ಬೇಕಿದೆ. ಕೇಂದ್ರ ಸರ್ಕಾರದ ಸಂದೇಶವನ್ನ ಎಲ್ಲಾ ಮುಸ್ಲಿಮರ ಜೊತೆಗೂ ಹಂಚಿಕೊಳ್ತೀವಿ. ಹಜ್ ಯಾತ್ರೆ ಮುಗಿಸಿದವರಿಗೆ ಪ್ರಧಾನಿಯವರ ಶುಭಾಶಯ ಹೇಳ್ತೀವಿ. ಮನೆ ಮನೆಗೂ ಅದನ್ನ ತಲುಪಿಸ್ತೀವಿ. ಅದಕ್ಕಾಗಿ ನಮ್ಮ ಕಾರ್ಯಕರ್ತರು ಕೇರಳದ ಪ್ರತಿ ಮುಸ್ಲಿಮರ ಮನೆಗೂ ಭೇಟಿ ಕೊಡ್ತಾರೆ. ಇದು ಬಿಜೆಪಿಯನ್ನ ಮುಸ್ಲಿಮರ ನಡುವಿನ ಅಂತರವನ್ನ ದೂರ ಮಾಡುವ ಯತ್ನ ಅಂದಿದ್ದಾರೆ. ಅಷ್ಟೇ ಅಲ್ಲ, ಕೇರಳದ ಆಡಳಿತಾರೂಢ ಕಮ್ಯುನಿಸ್ಟ್ ನಾಯಕರ ವಿರುದ್ಧವೂ ಮಾತನಾಡಿ ಇವರೇ ಬಿಜೆಪಿಗೆ ಮುಸ್ಲಿಂ ವಿರೋಧಿ ಪಟ್ಟ ಕಟ್ಟಿದ್ರು ಅಂತ ಹೇಳಿದ್ದಾರೆ. ಬಿಜೆಪಿ ಎಲ್ಲರ ಜೊತೆಗೂ ಕೆಲಸ ಮಾಡೋಕೆ ರೆಡಿ ಇದೆ. ಆದ್ರೆ ಕೇರಳದ ಕಮ್ಯುನಿಸ್ಟ್ ಪಕ್ಷಗಳು ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ. ಕಳೆದ 20 ವರ್ಷಗಳಿಂದ ಎಡಪಂಥೀಯ ಗುಂಪುಗಳು ಬಿಜೆಪಿ ಬಗ್ಗೆ ಇಲ್ಲಸಲ್ಲದ ಸುಳ್ಳು ಹರಡುತ್ತಿವೆ. ಅದನ್ನ ಹೋಗಲಾಡಿಸೋದೇ ಇದರ ಪ್ರಮುಖ ಉದ್ದೇಶ. ಮೋದಿಯವರ ಕಲ್ಯಾಣ ಕಾರ್ಯಕ್ರಮಗಳನ್ನ ಬಲಪಡಿಸೋಕೆ ನಾವು ಈ ಕೆಲಸ ಮಾಡ್ತಿದ್ದೀವಿ. ಇದರಲ್ಲಿ ಸಕ್ಸಸ್ ಆಗ್ತೀವಿ ಅಂತ ಕೇರಳ ಬಿಜೆಪಿ ಹೇಳಿದೆ. ಜೊತೆಗೆ ಇದಕ್ಕಾಗಿ ಬಿಜೆಪಿ ತಮ್ಮ ಅಲ್ಪಸಂಖ್ಯಾತ ಮುಖಂಡರನ್ನ ಫೀಲ್ಡ್ಗೆ ಇಳಿಸಿದೆ. ಕೇರಳ ಬಿಜೆಪಿ ಉಪಾಧ್ಯಕ್ಷ ಅಬ್ದುಲ್ ಸಲಾಂ ಅವರು ಮುಂಚೂಣಿಯಲ್ಲಿ ಕಾಣಿಸಿಕೊಳ್ತಿದ್ದು ಮುಸ್ಲಿಮರಿಗೆ ಬಿಜೆಪಿ ಮೇಲೆ ನಂಬಿಕೆ ಹುಟ್ಟಿಸಬೇಕಿದೆ ಅಂದಿದ್ದಾರೆ. ಮುಸ್ಲಿಮರ ಒಳಗೆ ಬಿಜೆಪಿ ಮೇಲೆ ನಂಬಿಕೆ ಬಲಪಡಿಸೋಕೆ ಈ ಕಾರ್ಯಕ್ರಮ ಮಾಡ್ತಿದ್ದೀವಿ. ಅನೇಕ ಚಟುವಟಿಕೆಗಳನ್ನ ನಡೆಸ್ತಿದ್ದೀವಿ. ಮೋದಿಯವರ ಕಲ್ಯಾಣ ಕೆಲಸವನ್ನ ಕೇರಳದ ಪ್ರತಿಯೊಬ್ಬ ಮುಸ್ಲಿಮರಿಗೂ ತಲುಪಿಸುವ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮುಸ್ಲಿಮರ ಜೊತೆಗೆ ಕ್ರೈಸ್ತರನ್ನ ಕೂಡ ವಿಶ್ವಾಸಕ್ಕೆ ತಗೊಳ್ಳೋದಾಗಿ ಬಿಜೆಪಿ ಹೇಳಿದೆ. ನವೆಂಬರ್ ಮೊದಲ ವಾರದಲ್ಲೇ ಕೇರಳದ ಸೈರೋ ಮಲಬಾರ್ ಕ್ಯಾಥೋಲಿಕ್ ಚರ್ಚ್ನ ಮುಖಂಡರನ್ನ ಪ್ರಧಾನಿ ಮೋದಿ ಭೇಟಿಯಾಗಿದ್ರು. ಒಂದ್ ಕಡೆ ಆರ್ಎಸ್ಎಸ್ ಛತ್ತೀಸ್ಗಢ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಕ್ರೈಸ್ತ ಮತಾಂತರದ ಬಗ್ಗೆ ಟೀಕೆ ಮಾಡ್ತಿರೋ ಹೊತ್ತಲ್ಲಿ ಈ ಭೇಟಿ ಅನೇಕರ ಕಣ್ಣರಳಿಸಿತ್ತು. ಇದಾದ 2-3 ದಿನದಲ್ಲೇ ಬಿಜೆಪಿ ಕೇರಳದಲ್ಲಿ ಈ ಕ್ಯಾಂಪೇನ್ ಶುರು ಮಾಡಿದೆ. ಹಾಗೆ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಗೆ ನೀವು ಜಾಯಿನ್ ಆಗಬೇಕು ಅಂತ ಇದ್ರೆ ಎಕ್ಸ್ಕ್ಲೂಸಿವ್ ಮೆಂಬರ್ ಓನ್ಲಿ ವಿಡಿಯೋಸ್ ಮತ್ತು ಲೈವ್ಗೆ ಆಕ್ಸೆಸ್ ಪಡೆಯೋಕೆ ನೀವು ಕೂಡ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆಗಬಹುದು ಆಸಕ್ತರು. ಬನ್ನಿ ಆರಂಭ ಮಾಡೋಣ. ಹಾಗಾದ್ರೆ ಬಿಜೆಪಿ ಇದನ್ನ ಮಾಡ್ತಿರೋದು ಯಾಕೆ? ಬಿಜೆಪಿ ಹೇಳೋ ಪ್ರಕಾರ ಮುಸ್ಲಿಮರು ಮತ್ತು ಬಿಜೆಪಿ ನಡುವಿನ ಅಂತರ ಕಮ್ಮಿ ಮಾಡೋಕೆ, ಇಬ್ಬರ ನಡುವೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಹೋಗಲಾಡಿಸೋಕೆ ಇದನ್ನ ಮಾಡ್ತಿದ್ದಾರೆ. ಮತ ಪಡೆಯೋ ಉದ್ದೇಶಕ್ಕೆ ಇದನ್ನ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಇದರಲ್ಲಿ ಬಿಜೆಪಿಗೆ ಎಲ್ಲರನ್ನ ಒಳಗೊಂಡ ಪಕ್ಷ ಅಂತ ತೋರಿಸಿಕೊಳ್ಳೋ ಇಚ್ಛೆ ಇರಬಹುದು. ಆದ್ರೆ ರಾಜಕೀಯ ಪಕ್ಷವೊಂದು ಇಂಥ ಇನಿಷಿಯೇಟಿವ್ ಶುರು ಮಾಡಿದ್ರೆ ಇದರ ಹಿಂದೆ ಮತ ಪಡೆಯೋ ಉದ್ದೇಶ ಇಲ್ಲ ಅಂತ ನಂಬೋಕೆ ಆಗಲ್ಲ. ಹೀಗಾಗಿ ಬಿಜೆಪಿ ಇಲ್ಲೊಂದು ಕ್ಲಿಯರ್ ರಾಜಕೀಯ ಲೆಕ್ಕಾಚಾರಗಳನ್ನ ಹಾಕಿರೋದು ಕಾಣಿಸ್ತಿದೆ. ಮೊದಲಿಗೆ ಕೇರಳದ ವಿಧಾನಸಭಾ ಚುನಾವಣೆ ಕಾಣ್ತಿದೆ. ಹಾಗೆ ಆ ಚುನಾವಣೆಗಳಲ್ಲಿ ಬಿಜೆಪಿಯ ಅನಿವಾರ್ಯತೆ ಗೋಚರಿಸುತ್ತಿದೆ. ಸ್ನೇಹಿತರೆ, ಮುಂದಿನ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಕೇರಳದಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ. 140 ಸೀಟಿರೋ ಅಸೆಂಬ್ಲಿಯಲ್ಲಿ 71 ಮೆಜಾರಿಟಿ ನಂಬರ್. ಆದ್ರೆ ಬಿಜೆಪಿ ಇದುವರೆಗೂ ಒಂದೇ ಒಂದು ಸೀಟ್ ಗೆದ್ದಿಲ್ಲ.
ದೇಶದ ಅನೇಕ ರಾಜ್ಯಗಳಲ್ಲಿ ಯಶಸ್ವಿ ದಂಡಯಾತ್ರೆ ಮಾಡ್ತಿರೋ ಬಿಜೆಪಿ ಕೇರಳದಲ್ಲಿ ಹೀನಾಯ ಸೋಲು ಕಾಣ್ತಿದೆ. ತಮಿಳುನಾಡಿನಂಥ ದ್ರಾವಿಡ ರಾಜಕಾರಣದ ಮಧ್ಯದಲ್ಲೂ ಅಲ್ಲಲ್ಲಿ ಒಂದಷ್ಟು ಸೀಟ್ ಪಡೆಯುವಲ್ಲಿ, ವೋಟ್ ಶೇರ್ ಇಂಪ್ರೂವ್ ಮಾಡ್ಕೊಳ್ಳುವಲ್ಲಿ ಬಿಜೆಪಿ ಸಕ್ಸಸ್ ಕಂಡಿತು. ಆದರೆ ಕೇರಳದಲ್ಲಿ ಒಂದೇ ಒಂದು ಅಕೌಂಟ್ ಓಪನ್ ಮಾಡೋಕ್ಕೂ ಸಾಧ್ಯವಾಗ್ತಿಲ್ಲ. ಬಿಜೆಪಿಯ ಇತಿಹಾಸದಲ್ಲಿ 2016ರಲ್ಲಿ ಒಂದೇ ಒಂದು ಸಲ ಮಾತ್ರ ಒಂದು ಸೀಟು ಗೆದ್ದಿದ್ರು. ಅದಕ್ಕೂ ಹಿಂದೆ ಮತ್ತು ಅದಾದ್ಮೇಲೆ ಯಾವುದೇ ಗೆಲುವು ಕಂಡಿಲ್ಲ. ಬಿಜೆಪಿ ಮೈತ್ರಿ ಹೆಸರಲ್ಲಿ ಯಾರಾದ್ರೂ ಸಹಾಯ ಕೇಳೋಕ್ಕೂ ಆಗಲ್ಲ. ಯಾಕಂದ್ರೆ ಕೇರಳದಲ್ಲಿ ಇಬ್ರೂ ಬಿಜೆಪಿಯ ವಿರೋಧಿಗಳಿದ್ದಾರೆ. ಅವರಿಬ್ರು ಕೇರಳದ ಮಟ್ಟಿಗೆ ಮಹಾಶಕ್ತಿಗಳು. ಅದರಲ್ಲಿ ಒಂದು LDF ಅಂದ್ರೆ ಲೆಫ್ಟ್ ಡೆಮೊಕ್ರಾಟಿಕ್ ಫ್ರಂಟ್ ಆದ್ರೆ ಎರಡನೇದು UDF ಯುನೈಟೆಡ್ ಡೆಮೊಕ್ರಾಟಿಕ್ ಫ್ರಂಟ್ ಇದೆ. ಇನ್ನು ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಪುರಿ ಜಗನ್ನಾಥಕ್ಕೆ ಹೊಸ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. 3 ನೈಟ್ 4 ಡೇ ಟ್ರಿಪ್ ಇದು. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ್, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಎಲ್ಲ ಹೋಗೋದಿರುತ್ತೆ. ಕೇವಲ 31,700 ರೂಪಾಯಿ ಮಾತ್ರ. ಹೊರಡೋ ದಿನ ಡಿಸೆಂಬರ್ 9, 2025. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಮಲಬಾರ್ ಅಥವಾ ಉತ್ತರ ಕೇರಳ ಭಾಗದಲ್ಲಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಮತ್ತು ಸಿಪಿಐಎಂ ಪಕ್ಷಗಳ ಪ್ರಾಬಲ್ಯ ಇದ್ರೆ, ಮಧ್ಯ ಕೇರಳದಲ್ಲಿ ಕಾಂಗ್ರೆಸ್ ಪ್ರಭಾವ ಇದೆ. ದಕ್ಷಿಣ ಕೇರಳದಲ್ಲಿ ಸಿಪಿಎಂ ಮತ್ತು UDF ಕೂಟಗಳ ಪೈಪೋಟಿ ಇದೆ. ಇದೇ ದಕ್ಷಿಣ ಕ್ಷೇತ್ರದಲ್ಲೇ ಬಿಜೆಪಿ ಕೂಡ ತನ್ನ ನಾಟಿ ಮಾಡೋ ಪ್ರಯತ್ನ ಮಾಡ್ತಿದೆ. ಆದ್ರೆ ಅದು ಸುಲಭ ಇಲ್ಲ. ಯಾಕಂದ್ರೆ ಈ ಎರಡೂ ಕೂಟಕ್ಕೂ ಅಂದ್ರೆ UDF ಮತ್ತು LDF ಇಬ್ಬರಿಗೂ ಅವರದ್ದೇ ಆದ ವೋಟ್ ಬೇಸ್ ಇದೆ. UDF ಕೂಟ ಮುಸ್ಲಿಂ ಮತ್ತು ಒಂದಷ್ಟು ಹಿಂದೂ ಮತಗಳನ್ನ ಪಡೆದ್ರೆ, LDF ಕೂಟ ಹಿಂದೂ, ಮುಸ್ಲಿಂ ಹಾಗೂ ಕ್ರೈಸ್ತರ ಮತಗಳನ್ನ ಸಾಂಪ್ರದಾಯಿಕವಾಗಿ ಪಡೆಯುತ್ತಿದೆ. 2011ರ ಜನಗಣತಿಯ ಪ್ರಕಾರ ಕೇರಳದಲ್ಲಿ 54.7% ಹಿಂದೂಗಳಿದ್ರೆ 26.6% ಮುಸ್ಲಿಮರಿದ್ದಾರೆ. ಕ್ರಿಶ್ಚಿಯನರು 18.4% ಇದ್ದಾರೆ. ಈಗ ಅದು ಹೆಚ್ಚು ಕಮ್ಮಿ ಸಮ ಪ್ರಮಾಣಕ್ಕೆ ಬಂದಿದೆ. ಅಂದ್ರೆ ಹಿಂದೂ ಮತ್ತು ಅಲ್ಪಸಂಖ್ಯಾತ ಸಮುದಾಯ ಅಂತ ಕರೆಸಿಕೊಂಡ ಕ್ರೈಸ್ತರು ಮತ್ತು ಮುಸ್ಲಿಮರು ಕೇರಳದಲ್ಲಿ ಸಮ ಪ್ರಮಾಣದಲ್ಲಿದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಬಿಜೆಪಿಗೆ ತನ್ನ ಸಾಂಪ್ರದಾಯಿಕ ಮತಗಳನ್ನ ಅಂದ್ರೆ ಹಿಂದೂ ಮತಗಳನ್ನ ಕ್ರೋಢೀಕರಿಸೋಕೆ ಸಾಧ್ಯವಾಗ್ತಿಲ್ಲ. ಸಾಮಾನ್ಯವಾಗಿ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಹಿಂದುತ್ವ ಮತ್ತು ಅಭಿವೃದ್ಧಿಯ ಹೆಸರಲ್ಲಿ ಮತ ಕೇಳ್ತೀನಿ ಅಂತ ಹೋಗುತ್ತೆ. ಆದ್ರೆ ದೇಗುಲಗಳ ನಾಡು, ದೇವರ ಸ್ವಂತ ನಾಡು ಅಂತ ಕರೆಸಿಕೊಳ್ಳೋ ಕೇರಳದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಕಾರಣ ಹಿಂದೂಗಳು ಮೊದಲಿಂದಲೂ ಅಲ್ಲಿ ಯಾವುದೋ ಒಂದು ಪಕ್ಷಕ್ಕೆ ವೋಟ್ ಹಾಕ್ತಿಲ್ಲ. ಹಿಂದುತ್ವದ ಹೆಸರಲ್ಲಿ ಈ ಮತಗಳನ್ನ ಒಟ್ಟಿಗೆ ಕ್ರೋಢೀಕರಿಸೋದು ಸುಲಭ ಇಲ್ಲ. ಹೀಗಾಗಿ ಬಿಜೆಪಿ ತನ್ನ ಕಟ್ಟರ್ ಹಿಂದುತ್ವವನ್ನ ಸಾಫ್ಟ್ ಮಾಡೋ ಕೆಲಸಕ್ಕೆ ಮುಂದಾಗ್ತಿದೆ. ಜೊತೆಗೆ LDF, UDF ಇಬ್ರು ಸ್ಟ್ರಾಂಗ್ ನೆಟ್ವರ್ಕ್ ಹೊಂದಿದ್ದಾರೆ. ಲೋಕಲ್ ಲೀಡರ್ಶಿಪ್ ಸ್ಟ್ರಾಂಗ್ ಇದೆ. ಹೀಗಾಗಿ ಬಿಜೆಪಿ ಅಲ್ಲಿನ ಅಲ್ಪಸಂಖ್ಯಾತರನ್ನ, ಅದರಲ್ಲೂ ಮುಸ್ಲಿಮರನ್ನ ವಿಶ್ವಾಸಕ್ಕೆ ತಗೊಳ್ಳೋಕೆ ಮುಂದಾಗ್ತಿದೆ. ಇಲ್ಲಿ ಹಿಂದೂಗಳ ಮತ ಬೇಕು ಅಂದ್ರೆ RSS ಮತ್ತು ಬಿಜೆಪಿಗೆ ಬೆಂಬಲ ಕೊಡೋ ಇತರ ಸಂಘ ಸಂಸ್ಥೆಗಳು ಕೆಲಸ ಮಾಡೇ ಮಾಡ್ತವೆ. ಆದ್ರೆ ಇನ್ನರ್ಧದಷ್ಟು ಸಂಖ್ಯೆಯಲ್ಲಿರೋ ಸಮುದಾಯಗಳ ಸಪೋರ್ಟ್ ಬೇಕು ಅಂದ್ರೆ ಅಲ್ಲಿ ಮುಸ್ಲಿಮರು ಮತ್ತು ಕ್ರೈಸ್ತರ ಬೆಂಬಲ ಬೇಕಾಗತ್ತೆ. ಇಲ್ಲಿ ಅಭಿವೃದ್ಧಿಯ ಹೆಸರಲ್ಲಿ ಹೋಗೋಕು ಕೇರಳದ ಕಮ್ಯುನಿಸ್ಟ್ ಪಕ್ಷಗಳು ಅದಕ್ಕೆ ಅವಕಾಶ ಕೊಡ್ತಿಲ್ಲ. ಯಾಕಂದ್ರೆ ಕೇರಳ ಈಗಾಗಲೇ ದೇಶದಲ್ಲಿ ನಂಬರ್ 1 ಅಭಿವೃದ್ಧಿ ಸಾಧಿಸಿರೋ ರಾಜ್ಯ ಅಂತ ಗುರುತಿಸಿಕೊಳ್ಳುತ್ತೆ. ಮೊನ್ನೆ ಆ ರಾಜ್ಯದಲ್ಲಿ ಕಡು ಬಡವರೇ ಇಲ್ಲ, ಎಲ್ಲರೂ ಸುಧಾರಣೆಯಾಗಿದ್ದಾರೆ ಅಂತ ಕೇರಳ ಸರ್ಕಾರ ಘೋಷಿಸಿದೆ. ಸೊ ಜನರಿಗೆ ಬೇಕಾದ ಶಿಕ್ಷಣ ಮತ್ತು ಆರೋಗ್ಯವನ್ನ ನಾವೇ ಕೊಡುವಾಗ ಬಿಜೆಪಿ ಯಾಕೆ ಬೇಕು ಅಂತ ಕಮ್ಯುನಿಸ್ಟರು ಹೇಳ್ತಾರೆ. ಸೊ ಅದನ್ನ ರಾಜಕೀಯವಾಗಿ ಬಳಸಿಕೊಳ್ಳೋಕೆ ಬಿಜೆಪಿಗೆ ಸಾಧ್ಯವಿಲ್ಲ. ಜೊತೆಗೆ ಕೇರಳದ ಸಾಕಷ್ಟು ಭಾಗದಲ್ಲಿ ಬಿಜೆಪಿ ಅಂದ್ರೆ ಕೋಮುವಾದಿ ಪಕ್ಷ ಅನ್ನೋ ಭಾವನೆ ಇದೆ. ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರ ಕೂಟ ಇದೇ ತರ ಬಿಜೆಪಿ ವಿರುದ್ಧ ಪ್ರಚಾರ ಮಾಡ್ತಿವೆ. ಹೀಗಾಗಿ ದೊಡ್ಡ ಮಟ್ಟದ ಕೇರಳಿಗರು ಧರ್ಮದ ಹೆಸರಲ್ಲಿ ನಡೆಯೋ ಪಾಲಿಟಿಕ್ಸ್ ಅನ್ನ ದೂರ ಇಡ್ತಾರೆ. ಇಂಥ ಸ್ಥಾಪಿತ ವ್ಯವಸ್ಥೆಯಲ್ಲಿ ಆ ಕೂಟಗಳ ಮಧ್ಯೆ ಹೊಸದೊಂದು ಶಕ್ತಿ ಎಮರ್ಜ್ ಆಗಬೇಕು ಅಂದ್ರೆ ಅದು ಸದ್ಯಕ್ಕೆ ಆಗೋ ಮಾತಲ್ಲ. ಹೀಗಾಗಿ ಬಿಜೆಪಿ ಎಲ್ಲರನ್ನ ತಲುಪುವ ಕೆಲಸ ಮಾಡ್ತಿದೆ. ಹಾಗೆ ಸಾಮಾನ್ಯ ಸಮಸ್ಯೆಗಳು ಅಂದ್ರೆ LDF ಸರ್ಕಾರದ ಭ್ರಷ್ಟಾಚಾರ, ಗೋಲ್ಡ್ ಸ್ಮಗ್ಲಿಂಗ್, ನಿರುದ್ಯೋಗ ಇವುಗಳನ್ನೇ ಬಿಜೆಪಿ ಹೈಲೈಟ್ ಮಾಡ್ತಾ ಇದೆ. ಕೇರಳದಲ್ಲಿ ವಿದ್ಯಾವಂತರಿದ್ರು ಜಾಬ್ ಸೃಷ್ಟಿ ಮಾಡೋಕೆ ಸಾಧ್ಯವಾಗ್ತಿಲ್ಲ. ಅದಕ್ಕೆ ಉದ್ಯಮ ಸ್ನೇಹ ವಾತಾವರಣ ಬೇಕು ಅಂತ ಬಿಜೆಪಿ ಹೇಳ್ತಿದೆ. ಹಾಗೆ ತಮಿಳುನಾಡು ಮಾದರಿಯಲ್ಲೇ ಈ ಇಬ್ಬರನ್ನ ಬಿಟ್ಟು ಹೊಸ ಶಕ್ತಿ ಕಡೆಗೆ ನೋಡಿ ಅಂತ ಬಿಜೆಪಿ ಹೇಳ್ತಿದೆ. 2024ರ ಪಾಠ. ಇನ್ನು ಇಲ್ಲಿ ಬಿಜೆಪಿ ಈ ತರ ಸಾಫ್ಟ್ ಆಗೋಕು ಒಂದು ರೋಚಕ ಕಾರಣ ಇದೆ. ಏನಂದ್ರೆ ಕೇರಳದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸೀಟ್ ಸಿಕ್ಕಿಲ್ಲ ಅನ್ನೋದು ನಿಜ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ವೋಟ್ ಶೇರ್ ವಿಷಯ ಬಂದಾಗ ಚೂರು ಇಂಪ್ರೂವ್ಮೆಂಟ್ ಆಗಿದೆ. 2019ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ 13% ಮತ ಗಳಿಸಿತ್ತು. ಆದ್ರೆ 2024ರಲ್ಲಿ ಒಂದಷ್ಟು ಗ್ರೌಂಡ್ ವರ್ಕ್ ಮಾಡಿದ ನಂತರ ಅದು 16.68ಕ್ಕೆ ಏರಿಕೆಯಾಗಿತ್ತು.
ತ್ರಿಶೂರ್ನಲ್ಲಿ ಬಿಜೆಪಿ ಅಕೌಂಟ್ ಅನ್ನೇ ಓಪನ್ ಮಾಡಿತ್ತು. ಸೊ ಯಶಸ್ಸಿಗೆ ಕಾರಣ ಹುಡುಕಿದಾಗ ಅಲ್ಲಿ ಹಳೆ ತಪ್ಪುಗಳನ್ನ ತಿದ್ದುಪಡಿ ಮಾಡ್ಕೊಂಡಿದ್ದು ಗೊತ್ತಾಗಿತ್ತು. ಏನದು ತಿದ್ದುಪಡಿ ಅಂದ್ರೆ 2021ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಸೀಟ್ ಗೆಲ್ಲದೆ ಇದ್ರೂ 11.3% ಓಟು ಪಡ್ಕೊಂಡಿತ್ತು. ಓಟ್ ಶೇರ್ ಲೆಕ್ಕ ಹಾಕಿದ್ರೆ ಏನಿಲ್ಲ ಅಂದ್ರೂ 13ರಿಂದ 14 ಸೀಟಾದ್ರೂ ಬಿಜೆಪಿ ಗೆಲ್ಬೇಕಿತ್ತು. ಆದ್ರೆ ಒಂದೇ ಒಂದು ಸೀಟ್ ಸಿಗ್ಲಿಲ್ಲ. ಸೋತ ಕಡೆ ಕಾರಣ ಹುಡುಕಿದಾಗ ಕ್ರೈಸ್ತ ಮತ್ತು ಮುಸ್ಲಿಂ ಮತಗಳು ಸಾಲಿಡ್ ಆಗಿ ವಿರೋಧಿಗಳ ಪಾಲಾಗಿದ್ದಿದ್ದು ಗೊತ್ತಾಗಿತ್ತು. ಹೀಗಾಗಿ ಅದನ್ನೆಲ್ಲ ಸೀಟುಗಳಾಗಿ ಕನ್ವರ್ಟ್ ಮಾಡೋಕೆ ಬಿಜೆಪಿ 2024ರಲ್ಲಿ ಸ್ಟ್ರಾಟಜಿ ಹೆಣೆದಿತ್ತು. 2024ರ ಚುನಾವಣೆಯಲ್ಲಿ ಕ್ರೈಸ್ತ ಮತ್ತು ಮುಸ್ಲಿಂ ಮುಖಂಡರನ್ನ ಸಂಪರ್ಕ ಮಾಡಿ ಅವರನ್ನ ತಲುಪೋ ಕೆಲಸ ಮಾಡಿತ್ತು. ಅಲ್ಲಲ್ಲಿ ಸಣ್ಣ ಪ್ರಮಾಣದಲ್ಲಿ ಸಕ್ಸಸ್ ಕಂಡಿತ್ತು. ತ್ರಿಶೂರ್ನಲ್ಲಂತೂ ದೊಡ್ಡ ಪ್ರಮಾಣದ ಕ್ರೈಸ್ತರು ಬಿಜೆಪಿ ಪರ ನಿಂತಿದ್ರು. ಹೀಗಾಗಿ ಅದೇ ಸೂತ್ರವನ್ನ ಈಗ ಕೇರಳದಲ್ಲಿ ಅಪ್ಲೈ ಮಾಡೋಕೆ ಬಿಜೆಪಿ ಪ್ಲಾನ್ ಹಾಕಿದೆ. ಕೆಲವೇ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಇದ್ದು ವಿಧಾನಸಭೆಗೂ ಇದು ಹೆಲ್ಪ್ ಆಗ್ಬೋದು ಅಂತ ಬಿಜೆಪಿ ಪ್ಲಾನ್ ಮಾಡ್ತಿದೆ. ದಕ್ಷಿಣದಲ್ಲಿ ಬೇರು ಬಿಡಬೇಕು ಅಂತಿರೋ ಬಿಜೆಪಿಗೆ ಕೇರಳ ಮೊದಲಿಂದಲೂ ಕಬ್ಬಿಣದ ಕಡಲೆ. ಆರ್ಎಸ್ಎಸ್ ಗಟ್ಟಿ ಬೇರು ಹೊಂದಿದ್ರೂ ಕೂಡ ಬಿಜೆಪಿಗೆ ಗೆಲ್ಲೋಕೆ ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಕಟ್ಟರ್ ಹಿಂದುತ್ವವಾದವನ್ನ ಬಿಟ್ಟು ಈ ಮುಂಚಿನ ಸ್ಟ್ರಾಟಜಿಗಳ ಬದಲಿಗೆ ಹೊಸ ರೀತಿಯಲ್ಲಿ ಎಲೆಕ್ಷನ್ಗೆ ಇಳಿಯೋಕೆ ಬಿಜೆಪಿ ಕೆಲಸ ಆರಂಭಿಸುತ್ತಿದೆ. ಆದ್ರೆ ಇದು ಸಕ್ಸಸ್ ಕಾಣುತ್ತಾ? ಇದು ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ಈ ಹೆಜ್ಜೆಯಿಂದ ಕೇರಳದಲ್ಲಿರೋ ಹಿಂದೂ ಸಂಘಟನೆಗಳು ಮತ್ತು ಹಿಂದುತ್ವಕ್ಕಾಗಿ ಮಾತ್ರ ಬಿಜೆಪಿಗೆ ವೋಟ್ ಹಾಕ್ತೀವಿ ಅನ್ನೋ ಕೆಲ ಕಾರ್ಯಕರ್ತರ ಗುಂಪಿಗೆ ಬಿಜೆಪಿ ಇದನ್ನ ಹೇಗೆ ಮನವರಿಕೆ ಮಾಡಿಕೊಡುತ್ತೆ ಅನ್ನೋದು ಕೂಡ ಕುತೂಹಲ ಇದೆ. ಸೊ ಫ್ರೆಂಡ್ಸ್, ಇದು ಕೇರಳದಲ್ಲಿ ಬಿಜೆಪಿ ಶುರು ಮಾಡಿರೋ ಈ ಹೊಸ ಕ್ಯಾಂಪೇನ್ ಕುರಿತಾದ ಮಾಹಿತಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ, ನಮ್ಮ ಈ ಪ್ರಯತ್ನ ನಿಮಗೆ ವ್ಯಾಲ್ಯೂಯಬಲ್ ಅನ್ಸಿದ್ರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಜಾಯಿನ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ದಿನಕ್ಕೆ ₹1ಗಿಂತ ಕಮ್ಮಿ ಪ್ಲಾನ್ನಲ್ಲಿ ನಮ್ಮ ವಿಶೇಷ ಸದಸ್ಯರಾಗಿ. ಅಂತಹ ವೀಕ್ಷಕರಿಗೆ ನಮ್ಮ ಕಡೆಯಿಂದ ಮೆಂಬರ್ಸ್ ಓನ್ಲಿ ಕಂಟೆಂಟ್ಗಳು ಸೇರಿ ಸಾಕಷ್ಟು ಸೌಲಭ್ಯ ನೀಡ್ತಿದ್ದೇವೆ. ಸಾಧ್ಯವಾದವರು ಇದನ್ನ ಪರಿಗಣಿಸಿ ಅಂತ ಹೇಳ್ತಾ ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.